ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂಥ ಹೇಳಿಕೆ ನೋಡಿ. ಈ RSS ಮತ್ತು BJP ಅನ್ನೋದು ಕೂಡ ವಿಷ ಸರ್ಪ ಇದ್ದಾಗೆ, ಅದನ್ನು ಕೊಲ್ಲಿಲ್ಲ ಅಂದರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಮಾತಾಡಿದ್ದಾರೆ. ನಿಮಗೆ ಹೋಲಿಸಿದ್ರೆ ಸಿದ್ದರಾಮಯ್ಯನವರೇ ಪರವಾಗಿಲ್ಲ ಅಂತ ಅನ್ಸುತ್ತೆ, ಆದರೆ ನೀವು ಕೊಲ್ಲಿ ಅಂತ ಪ್ರಚೋದನೆಯನ್ನು ಕೊಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಮನಸ್ಥಿತಿ ಏನು ಸರ್? ನೀವೇನು ಮುಸ್ಲಿಂ ಲೀಗದ ಅಧ್ಯಕ್ಷನ ಸರ್? ನೀವು 21ನೇ ಶತಮಾನದ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋದ್ರ ಬಗ್ಗೆ ಆಶ್ಚರ್ಯನೇ ಬೇಡ ಸರ್. ಮಲ್ಲಿಕಾರ್ಜುನ ಖರ್ಗೆ ಅವರು ಕೊಟ್ಟಿರುವಂಥ ಹೇಳಿಕೆ ನೋಡಿದೆ. ಕುರಾನ್ನಲ್ಲೇ ಹೇಳಿದೆ, ಒಂದು ವೇಳೆ ನೀವು ನಮಾಜ್ ಮಾಡ್ತಾ ಇದ್ರೆ ಅಲ್ಲೊಂದು ವಿಷ ಸರ್ಪ ಹೋಗ್ತಾ ಇದೆ ಅಂತಂದರೆ ನಮಾಜನ್ನ ಅರ್ಧಕ್ಕೆ ನಿಲ್ಸಿದ್ರೂ ಪರವಾಗಿಲ್ಲ, ಫಸ್ಟು ಹಾವನ್ನು ಹೊಡೀರಿ, ಆ ವಿಷ ಸರ್ಪವನ್ನು ಹೊಡೀರಿ ಅಂತ ಹೇಳಿದರೆ, ಈ RSS ಮತ್ತು BJP ಅನ್ನೋದು ಕೂಡ ವಿಷ ಸರ್ಪ ಇದ್ದಾಗೆ, ಅದನ್ನು ಕೊಲ್ಲಿಲ್ಲ ಅಂದರೆ ನಿಮಗೆ ಉಳಿಗಾಲ ಇಲ್ಲ ಅಂತ ಮಾತಾಡಿದ್ದಾರೆ. ನಾವು ಇದುವರೆಗೂ ಈ ಮರಿ ಖರ್ಗೆಗೆ ಅಂದರೆ ಪ್ರಿಯಾಂಕಾ ಖರ್ಗೆಗೆ ಮಾತ್ರ RSSನ ಹುಚ್ಚು ಹಿಡಿದಿದೆ ಅಂತ ಅಂದ್ಕೊಂಡಿದ್ದು. ಮಗನಿಗೆ ಹಿಡಿದಿರೋ ಹುಚ್ಚು ಇವತ್ತು ಅಪ್ಪಂಗೂ ಅಂಟ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ. ನಾನು RSSನ ಬೈಲಿಲ್ಲ ಅಂದರೆ ಇವರಿಗೆ ತಿಂದಿದ್ದಾರೆ ಅನ್ನ ಅರ್ಗಲ್ಲ. ಆದರೆ ಖರ್ಗೆ ಅವರನ್ನು ನಾನು ಕೇಳಿ ಬಯಸ್ತೇನೆ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಾಗಿ RSS ಮತ್ತು BJP ಅವರನ್ನು ವಿಷ ಸರ್ಪಕ್ಕೆ ಹೋಲಿಸಿ ಅವ್ರನ್ನ ಕೊಲ್ಲಿ ಅಂತ ಹೇಳಿಬಿಟ್ಟು ದೇಶದಲ್ಲಿರುವಂಥ 20% ಮುಸಲ್ಮಾನರು ನೀವು ಪ್ರಚೋದನೆಯನ್ನು ಮಾಡ್ತಿದ್ದೀರಲ್ಲ, ಏನರ್ಥ ಸರ್ ಇದು? ಮೋದಿಯವರು 2014ರಲ್ಲಿ ಈ ದೇಶದ ಪ್ರಧಾನಿ ಆದ ನಂತರ ಒಂದೇ ಒಂದು ಕಮ್ಯುನಲ್ ರೈಟ್ಸ್ ಆಗಿಲ್ಲ. ನೀವೊಂದು ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ RSS ಮತ್ತು BJP ಅವರನ್ನು ವಿಷ ಸರ್ಪಕ್ಕೆ ಹೋಲಿಸಿ ಕೊಲ್ಲಿ ಅಂತಿದ್ದೀರಲ್ಲ, ನೀವು ಇಡೀ ದೇಶಾದ್ಯಂತ ಕೋಮು ದಳ್ಳೂರಿಯನ್ನು ಸೃಷ್ಟಿಸೋದಕ್ಕೋಸ್ಕರ ನೀವು ಪ್ರಯತ್ನವನ್ನು ಮಾಡ್ತಿದ್ದೀರಾ ಸರ್. ನೀವೊಂಥರ ಕಾಂಗ್ರೆಸ್ಸಿನ ಅಧ್ಯಕ್ಷರ ಬದಲಾಗಿ ಮುಸ್ಲಿಂ ಲೀಗಿನ ಅಧ್ಯಕ್ಷರ ಥರ ಮಾತಾಡ್ತಿದ್ದೀರಿ. ನೀವು RSS BJP ಅಥವಾ ಹಿಂದೂಗಳನ್ನು ನೀವು ವಿಷ ಸರ್ಪಕ್ಕೆ ಹೋಲಿಸೋದಾದ್ರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಹೈದರಾಬಾದ್ ನಿಜಾಮನ ರಜಾಕರ್ಸ್ ಆರ್ಮಿ ನಿಮ್ಮೂರಿಗೆ ಬಂದು ನಿಮ್ಮ ಮನೆಗೆ ಬಂದು ನಿಮ್ಮ ತಾಯಿನ ನಿಮ್ಮ ತಂಗಿನ ಸುಟ್ಟಾಕಿದ್ರಲ್ಲ, ಅವ್ರನ್ನು ವಿಷ ಸರ್ಪ ಅಂತ ತಿಳ್ಕೊಂಡು ಸುಟ್ಟಾಕಿದ್ರ ಸರ್? ಹಾಗಾದ್ರೆ ಅವತ್ತು ನೀವು ನಿಮ್ಮ ತಂದೆ ಜೊತೆ ಹೊಲಕ್ಕೆ ಹೋಗಿದ್ರಿ, ಇಲ್ಲಾಂದ್ರೆ ನಿಮ್ಮನ್ನು ಸುಟ್ಟಾಕಿರೋರು, ಆದರೆ ಮುಸಲ್ಮಾನರು ನಿಮ್ಮನ್ನು ವಿಷ ಸರ್ಪ ಅಂತ ಭಾವಿಸಿದ್ರು. ಹಾಗಾದ್ರೆ ಏನು ಸರ್ ಮಾತಾಡ್ತಿದ್ರಿ ನೀವು? ಮಗನಿಗಿಡೋರ ಹುಚ್ಚು ಅಪ್ಪನಿಗೆ ಅಂಟ್ಕೊಳ್ತಾ ನಿಮಗೆ. ನಾವು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಷ್ಟೇ ಮುಸಲ್ಮಾನರನ್ನ ಓಲೈಸೋಕ್ಕೆ ಏನು ಬೇಕಾದ್ರೂ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದು. ಆದರೆ ನೀವು ಸಿದ್ದರಾಮಯ್ಯನವ್ರಿಗಿಂತಲೂ ಎಗ್ಗಿಲ್ದಲ್ಲೇ ಮಾತಾಡ್ತಾ ಇದ್ದೀರಿ ನೀವು. ನಿಮಗೆ ಹೋಲಿಸಿದ್ರೆ ಸಿದ್ದರಾಮಯ್ಯನವರೇ ಪರವಾಗಿಲ್ಲ ಅಂತ ಅನ್ಸುತ್ತೆ. ಯಾಕೆಂದರೆ ಸಿದ್ದರಾಮಯ್ಯನವರು ನಮ್ಮ ಹಿಂದೂಗಳ ಹಬ್ಬ ಹರಿದಿನ ಮಾಂಸ ತಿಂತೀನಿ ಅಂತೇಳಿ ನೋವು ಮಾಡ್ತಾಯಿದ್ರು, ಅವ್ರ ವಿರುದ್ಧ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳೋರು. ಆದರೆ ನೀವು ಕೊಲ್ಲಿ ಅಂತ ಪ್ರಚೋದನೆಯನ್ನು ಕೊಡ್ತಾ ಇದ್ದೀರಿ ಅಂತಂದರೆ ನಿಮ್ಮ ಮನಸ್ಥಿತಿ ಏನು ಸರ್? ನೀವೇನು ಮುಸ್ಲಿಂ ಲೀಗದ ಅಧ್ಯಕ್ಷನ ಸರ್? ಅಥವಾ ಕಾಂಗ್ರೆಸ್ಸು ಇನ್ನೊಂದು ಮುಸ್ಲಿಂ ಲೀಗ್ ಆಗುವಂಥ ಹೊರಟಿದೆ ಅಂತ ಅರ್ಥನ? 20% ಮುಸಲ್ಮಾನರು ಅಲ್ಲಿ RSSನವರು ಶಾಖೆ ಮಾಡ್ತಿರ್ತಾರೆ, BJP ಅವ್ರದ್ದು ಪ್ರೊಸೆಷನ್ಗಳು ಹೋಗ್ತಿರ್ತವೆ, ಕಾರ್ಯಕ್ರಮಗಳಾಗ್ತಾ ಇರ್ತವೆ. ಅಲ್ಲಿ ಹೋಗಿ ಕಲ್ಲು ಬಿಸಾಡಿ ಅವ್ರ ಮೇಲೆ ದಾಳಿ ಮಾಡಿದರೆ ಈ ದೇಶದ ಪರಿಸ್ಥಿತಿ ಎಲ್ಲಿ ಹೋಗುತ್ತೆ ಸರ್? ಖಂಡಿತ ನಿಮ್ಮಿಂದ ಈ ಮಾತನ್ನು ನಿರೀಕ್ಷೆ ಮಾಡಿಲ್ಲ ಸರ್. ನಿಮ್ಮ ಮಗ ಮಂತ್ರಿ ಸ್ಥಾನ ಉಳಿಸ್ಕೊಳ್ಬೇಕು, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸಿನಿಂದಾಗಿ ಪ್ರತಿನಿತ್ಯ RSSನ್ನು ಟೀಕಿಸುವಂತಹ ಚಾಳಿನ ಅಂಟಿಸ್ಕೊಂಡಿದ್ದಾರೆ, RSSನ ಹುಚ್ಚಿಡಿದೆ. ನೀವು ಇವತ್ತು AICC ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಮಗನ ಹುಚ್ಚನ್ನು ನೀವು ಅಂಟಿಸ್ಕೊಂಡಿದ್ದೀರಾ ಸರ್? ನಿಜಕ್ಕೂ ನೀವು ಇಷ್ಟೊಂದು ದೊಡ್ಡ ಸೀನಿಯರ್ ಪಾಲಿಟಿಷಿಯನ್ ಆಗಿ ನಿಮ್ಮ ಬಾಯಿಂದ ಇಂಥ ಮಾತುಗಳು ಬರಬಾರ್ದು. ನಿಮ್ಮ ಸ್ಥಾನಕ್ಕೂ ಅದು ಶೋಭೆ ತರೋದಿಲ್ಲ. ನೀವು ನಿಮ್ಮ ಬಗ್ಗೆ ನಾಚಿಕೆ ಪಟ್ಕೊಳ್ಬೇಕು. ನೀವು ಅಧಿಕಾರಕ್ಕೋಸ್ಕರ ದೇಶದ ಭದ್ರತೆಯನ್ನು ಮರೆತು ಮುಸಲ್ಮಾನರನ್ನ ಪ್ರಚೋದಿಸ್ತೀರಿ ಅಂತಂದರೆ ನೀವು 21ನೇ ಶತಮಾನದ ಮೊಹಮ್ಮದ್ ಅಲಿ ಜಿನ್ನಾ ಅನ್ನೋದ್ರ ಬಗ್ಗೆ ಆಶ್ಚರ್ಯನೇ ಬೇಡ ಸರ್. ನೀವು ಇನ್ನೊಂದು ಜಿನ್ನಾನ ಪ್ರತಿರೂಪದಂತೆ ಮಾತನಾಡ್ತಾ ಇದ್ದೀರಿ ಸರ್. ಈಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಸ್ಸಾಂಗೆ ಎಲೆಕ್ಷನ್ ಕ್ಯಾನ್ವಾಸ್ಗೆ ಹೋಗಿದ್ರು. ಶ್ರೀಭೂಮಿ ಅನ್ನೋ ಡಿಸ್ಟಿಕ್ಕಲ್ಲಿ ಕ್ಯಾನ್ವಾಸ್ ಮಾಡುವಾಗ ಅವ್ರು ಏನು ಹೇಳಿದ್ರು? ಸರ್ಪ ಬಂದರೆ ಹೊಡೆದಾಕಿ ಅಂದರು. ತಪ್ಪೇನಿದೆ? ಅವರ ಅನುಭವದಿಂದ, ಅವರ ಹಿರಿತನದಿಂದ ಮಾತಾಡಿದ್ದಾರೆ. ಒಂದು ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಒಂದು ಇನ್ಕಮ್ ಟ್ಯಾಕ್ಸು ಬೇಸಿಕ್ ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಏನಕ್ಕೆ ಅಂತಾರೆ? ಬೇಸಿಕ್ ರಿಜಿಸ್ಟ್ರೇಷನ್ ಮಾಡ್ಸೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಸಂಸ್ಥೆ ಹಿಂಗೆ ಮಾತಾಡಿದ್ರೆ ಸರ್, ಕೌಂಟರ್ಗೆ ಕೌಂಟರ್ ಇರಬೇಕು, ಕೌಂಟರ್ಗೆ FIR ಇರುತ್ತೆ ಸರ್. ನಮಗೆ FIR ಮಾಡಿಸೋದು ಒಂದು ಕೆಲಸನ ಸರ್? ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಿರಿಯರಿದ್ದಾರೆ. BJP ಅವರಿಗೆ ದಲಿತರು ಕಂಡ್ರೆ ಆಗಲ್ಲ, OBC ಕಂಡ್ರೆ ಆಗಲ್ಲ, ಅಲ್ಪಸಂಖ್ಯಾತರ ಕಂಡ್ರೆ ಆಗಲ್ಲ, ST ಕಂಡ್ರೆ ಆಗಲ್ಲ. ನಿಮ್ಗೆ ಯಾರನ್ನ ಕಂಡ್ರೆ ಆಗುತ್ತೆ ರೀ? BJP ಅವ್ರಿಗೆ ಯಾರನ್ನ ಕಂಡ್ರೆ ಆಗುತ್ತೆ? ನಿಮಗೆ ಇಷ್ಟ ಆಗೋದು ಒಂದೇ, ಅದು RSS. ಇನ್ನೇನೂ ನೀವು ಇಷ್ಟಪಡಲ್ಲ. ಹೋಗ್ಲಿ, BJP ಅವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ. ಬ್ರಾಹ್ಮಣರ ಮಕ್ಕಳಿಗೆ ನೀವೇನ್ರಿ ಮಾಡಿದ್ದೀರಾ? ಬ್ರಾಹ್ಮಣರ ಮಕ್ಕಳಿಗೆ ಏನ್ರಿ ಸಹಾಯ ಮಾಡಿದ್ದೀರಾ? ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡೋ ಪೂಜಾರಿಗಳ ಹಿತಕ್ಕೆ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಸ್ಕೀಮ್ ತಂದಿದೆ. ಬ್ರಾಹ್ಮಣರಿಗೆ ಏನೂ ಮಾಡಿಲ್ಲ, ಬ್ರಾಹ್ಮಣರ ಮಕ್ಕಳಿಗೆ ಏನೂ ಸಹಾಯ ಮಾಡಿಲ್ಲ. ಸುಮ್ಮನೆ ಒಂದು 20 ಸೋಷಿಯಲ್ ಮೀಡಿಯಾ ಪೇಜಸ್ ಹಾಕೊಳ್ಳೋದು, ವಾಟ್ಸಪ್ ಯೂನಿವರ್ಸಿಟಿಗಳು ನಿಮ್ಮನ್ನು ನೀವು ಪ್ರೊಜೆಕ್ಟ್ ಮಾಡ್ಕೊಳ್ಳೋದು. ಏನು ಮಾಡಿದ್ದೀರಿ ಹೇಳಿ? ನಾನು ಒಂದೇ ಕ್ವಶನ್ BJP ಅವ್ರು ಕೇಳೋದು, ಹಿಂದೂಗಳಿಗೆ ನೀವೇನ್ರಿ ಮಾಡಿದ್ದೀರಾ? ಏನ್ರಿ ಮಾಡಿದ್ದೀರಾ? ಏನು ಮಾಡಿದ್ದೀರಾ ಹಿಂದೂಗಳಿಗೆ? ಬ್ರಾಹ್ಮಣರಿಗೆ ಏನಾದರೂ ಸಹಾಯ ಮಾಡಿದ್ದೀರಾ? ಇಲ್ಲ. ಲಿಂಗಾಯತರಿಗೆ ಏನಾದರೂ ಸಹಾಯ ಮಾಡಿದ್ದೀರಾ? ಇಲ್ಲ. ನೀವು BJP ಅವರು ಹಿಂದೂ ವಿರೋಧಿಗಳು. ನೀವು ಹಿಂದೂಗಳಿಗೂ ಏನೂ ಮಾಡಿಲ್ಲ. ಸುಮ್ಮನೆ ಕೋಮು ಗಲಭೆ ಇಟ್ಕೊಳ್ಳೋದು, ರಾಜಕೀಯ ಅಧಿಕಾರಕ್ಕೆ ಬರೋದು ಅಷ್ಟೇ. 400 ಪಾರು 200 ಪಾರು ಆಯಿತು, ಅಭಿ 100 ಪಾರ್ ಆಗುತ್ತೆ ಅಲ್ಲೋ ಗೊತ್ತಿಲ್ಲ. 29 ಸರ್ ಏನಂತ ಹೇಳಿದ್ದಾರೆ ಇವರೇ? ಯಾವ ವಿಷಭರಿತ ಸರ್ಪ ಎಲ್ಲಾದರೂ ನೋಡಿದ್ರೆ ತಾವು ಅದಕ್ಕೆ ಏನು ಮಾಡಬೇಕು ಮಾಡಿ ಅಂತ ಹೇಳಿದ್ರು. ಈಗ ಸರ್ಪ ನೋಡಿದಾಗ, ವಿಷಭರಿತ ಸರ್ಪ ಇದ್ದಾಗ ನೀವು ಅದಕ್ಕೆ ಪಾಲನೆ ಮಾಡ್ತೀರಾ? ಹಾಲು ಕುಡಿಸ್ತೀರಾ?
ಏನು ಓಡಿಸ್ತೀರಾ ಅದಕ್ಕೆ? ನಮ್ಮ ಸಮಾಜದಲ್ಲಿ ಕೋಮುದ ವಿಷಯವನ್ನು ಬಿಚ್ತಾ ಇರೋದು ಯಾರು? ಯಾಕೆ? ಅಂಥ ಸಿದ್ಧಾಂತಗಳು, ಅಂಥ ತತ್ವಗಳನ್ನು ನಾವು ಉಳಿಸ್ಬೇಕಾ, ಬೆಳೆಸ್ಬೇಕಾ? ಅದನ್ನೇ ಹೇಳ್ತಾ ಇರೋದು, ಇವಾಗಿಂದ ಅಲ್ಲ, ಮುಂಚೆಯಿಂದನೂ ಹೇಳ್ತಾ ಇದ್ದೀವಲ್ಲ. ಈ ಸಿದ್ಧಾಂತ, ಈ ತತ್ವ ಏನಿದೆ RSS, ನಮ್ಮ ದೇಶದ ಪ್ರಗತಿಗೆ, ಸಮಾಜಗಳ ಏಳಿಗೆಗಾಗಿ ಸರಿ ಇಲ್ಲ. ಆಮೇಲೆ BJP ಅವ್ರು ಯಾಕೆ RSS ಬಗ್ಗೆ ಇಷ್ಟು ಪ್ರತಿಪಾದನೆ ಮಾಡ್ತಾ ಇದ್ದಾರೆ? ಒಂದು ಕಡೆ ಇವ್ರು ಹೇಳ್ತಾರೆ ನಾವು ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ನಮಗೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನಮಗೆ ಈ ಸಂಸ್ಥೆಗೆ ಅವಮಾನ ಆಗಿದೆ ಅಂತ ಹೇಳ್ತಾರೆ. ಅಸ್ತಿತ್ವದಲ್ಲಿ ಇದೆಯಾ ಇಲ್ವಾ ಈ ಆರ್ಗನೈಸೇಷನು? ಅದು ನಮಗೆ ಅದು ಪ್ರಶ್ನೆ ಕೇಳ್ತಾ ಇರೋದಲ್ಲ ನಾವು. ಅಸ್ತಿತ್ವದಲ್ಲಿ ಇದ್ದರೆ ಎಲ್ಲಿದೆ, ಹೇಗಿದೆ? ನಿಮ್ಮ ರಿಜಿಸ್ಟರ್ಡ್ ಆಫೀಸ್ ಎಲ್ಲಿದೆ? ನಿಮ್ಮ ಮುಖ್ಯಸ್ಥರಿದ್ದಾರೆ, ಆದರೆ ಆಫೀಸ್ ಏನೂ ಇಲ್ಲ, ಯಾವುದೇ ರೀತಿಯಾದಂಥ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಈ ಆರ್ಗನೈಸೇಷನಿಗೆ ಮುಖ್ಯಸ್ಥರಿದ್ದಾರೆ, ಅಲ್ಲಿ ಖರ್ಚು ವೆಚ್ಚ ಇದೆ, ಆದರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ. ಇದೆಂಥ ದೇಶ ಪ್ರೇಮಪ್ಪ, ಇದೆಂಥ ದೇಶಭಕ್ತಿ? ಅಂದರೆ ತೆರಿಗೆ ವಂಚನೆ ಮಾಡೋದು ದೇಶಭಕ್ತಿನ? ಈಗ ಎಲ್ಲರೂ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ವಿಷ ಸರ್ಪನ ಏನು ಮಾಡ್ತೀರಾ ಸರ್ ನೀವೇ ಹೇಳಿ? ಸ್ನೇಕ್ ಶಾಮಿಗೆ ಕರೆಸ್ತೀರಾ? ಹಾಂ, ಅವರೆಲ್ಲ ಹೋಗಿ ಕಾಡಿಗೆ ಬಿಡ್ತಾರೆ ತಾನೆ. ಅಕಸ್ಮಾತ್ ಸ್ನೇಕ್ ಶಾಮ್ ಅವ್ರು ಸಿಕ್ಕಿಲ್ಲ, ಅವಾಗ ಏನು ಮಾಡ್ತೀರಾ? 3 ಜನ ಏನು ಮಾಡ್ತಾರೆ? ದೇಶ, ಸೈನ್ಸು, ವಿಜ್ಞಾನ, ಅಭಿವೃದ್ಧಿ, ಇನ್ಫ್ರಾಸ್ಟ್ರಕ್ಚರು, ಪ್ರಾಜೆಕ್ಟ್ ಏನು, ಕತೆ ಏನು, ನಾವು ಹೆಂಗೆ ಮುಂದಕ್ಕೆ ಹೋಗಬೇಕು, ಶಾಲೆಗಳಿಗೆ ಸರಿಯಾದ ಬುದ್ಧಿ ಇರೋ ಟೀಚರ್ಗಳನ್ನು ಹಾಕೋದು ಹೆಂಗೆ ಮಾಡಬೇಕು, ಇಲ್ಲವೇ ಇಲ್ಲ. ಟಾಕೆಲ್ಲ ಇದು ವಾಲ್ಮೀಕಿ ಹಗರಣ. ಅಲ್ಲಿ ತಿಂದ, ಇಲ್ಲಿ ಸತ್ತ, ಇಲ್ಲಿ ಎಗರಿದ, ಅವನು ಕಳ್ಳ, ಇವನು ದರೋಡೆಕೋರ, ಇವನೇ ಅವನು ಇನ್ನೊಬ್ಬ, ಅವನು ಬದಲಾವಣೆ, ಇವನು ಬದಲಾವಣೆ, ಇವನು ಬದಲಾವಣೆ. ಆ ಜಾತಿ ಈ ಜಾತಿ.